ಯಾವುದಾದ್ರೂ ತುಂಬಾನೇ ಸುಲಭವಾಗಿ ಮಾಡುವಂತಹ ಸಂಡಿಗೆಯನ್ನ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಇವತ್ತು ನಾನು ತೋರಿಸುವ ಈ ಸಂಡಿಗೆ ರೆಸಿಪಿಯನ್ನ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಬಹುದು. ತುಂಬಾನೇ ಸುಲಭ ಅಂತಾನೆ ಹೇಳ್ಬಹುದು ಈ ರೆಸಿಪಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ತುಂಬಾನೇ ಗರಿ ಗರಿಯಾಗಿ ಬರ್ತದೆ, ಸಾಫ್ಟ್ ಆಗಿ ಕೂಡ ಇರ್ತದೆ, ಮಾಡ್ಲಿಕ್ಕೆ ಕೂಡ ತುಂಬಾನೇ ಸುಲಭ. ಈ ರೀತಿ ಸಂಡಿಗೆಯನ್ನ ಮಾಡಿ ಇಟ್ಕೊಂಡ್ರೆ ವರ್ಷಾನುಗಟ್ಲೆ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಈ ಸಂಡಿಗೆಯನ್ನ ಮಾಡ್ಲಿಕ್ಕೆ ನಾನಿಲ್ಲಿ ಮೊದಲಿಗೆ ನೀರನ್ನ ಅಳತೆ ಮಾಡಿ ಹಾಕೊಳ್ತಾ ಇದ್ದೇನೆ. ಒಂದು 7 ಕಪ್ ಆಗುವಷ್ಟು ನೀರನ್ನ ನಾನಿಲ್ಲಿ ಬಳಸ್ತಾ ಇದ್ದೇನೆ. ಇದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನಾನು ಬಾಂಬೆ ರವೆಯನ್ನ ಬಳಸ್ತಾ ಇರೋದ್ರಿಂದ 1 ಕಪ್ ರವೆಗೆ 7 ಕಪ್ ಆಗುವಷ್ಟು ನೀರನ್ನ ಹಾಕೊಳ್ಬೇಕು. ಆಗ ಸಾಫ್ಟ್ ಆಗಿ ಚೆನ್ನಾಗಿ ಬರ್ತದೆ. ನಿಮಗೆ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂತಿದ್ರೆ 6 ಕಪ್ ನೀರನ್ನು ಕೂಡ ಹಾಕೊಳ್ಬಹುದು. 7 ಕಪ್ ನೀರನ್ನ ಹಾಕಿದಾಗ ಸ್ಮೂತ್ ಆಗಿ ಸಂಡಿಗೆ ಬರ್ತದೆ. ಈಗ ಇದಕ್ಕೆ ಇಂಗನ್ನು ಕೂಡ ಹಾಕೊಳ್ತೇನೆ. ಚೆನ್ನಾಗಿ ಪರಿಮಳ ಇರುವ ಒಂದು ಕಡಲೆ ಗಾತ್ರದಷ್ಟು ಇಂಗನ್ನ ನೀರಿನಲ್ಲಿ ಕರಡಿ ಹಾಕೊಳ್ತೇನೆ. ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕಿದ್ದೇನೆ. ಸ್ವಲ್ಪ ಜೀರಿಗೆನ ಹಾಕೊಳ್ತಾ ಇದ್ದೇನೆ. ನಂತರ ಖಾರಕ್ಕೆ ನಾನಿಲ್ಲಿ ಜೀರಿಗೆ ಮೆಣಸಿನ ಪುಡಿಯನ್ನ ಬಳಸ್ತಾ ಇದ್ದೇನೆ. ಹಾಗೆ ಹುಳಿಗೆ ಆಮ್ಚೂರ್ ಪೌಡರ್ನ ಬಳಸ್ತಾ ಇದ್ದೇನೆ. ಉಪ್ಪು, ಹುಳಿ, ಖಾರ ಎಲ್ಲವೂ ಕೂಡ ಹದವಾಗಿ ಇರಬೇಕು. ಆಗ ಸಂಡಿಗೆಯನ್ನ ತಿನ್ಲಿಕ್ಕೆ ಚೆನ್ನಾಗಾಗ್ತದೆ. ಉಪ್ಪನ್ನ ನೀವು 1 ಲೋಟ ಉಪ್ಪಿಟ್ಟಿನ ರವೆಯನ್ನ ತಗೊಂಡ್ರೆ ನೀವು ಉಪ್ಪಿಟ್ಟಿಗೆ ಎಷ್ಟು ರವೆಗೆ ಉಪ್ಪನ್ನ ಹಾಕ್ತೀರಾ ಅಷ್ಟೇ ಪ್ರಮಾಣದಲ್ಲಿ ಇದಕ್ಕೆ ಉಪ್ಪನ್ನ ಹಾಕೊಳ್ಳಿ. ನೀರಿನ ಪ್ರಮಾಣ ಜಾಸ್ತಿ ಇದೆ ಅಂತ ಉಪ್ಪನ್ನ ಜಾಸ್ತಿ ಹಾಕೊಂಡ್ರೆ ನಂತರ ಉಪ್ಪು ಜಾಸ್ತಿ ಆಗ್ತದೆ. ರವೆಗೆ ಬೇಕಾಗುವಷ್ಟೇ ಉಪ್ಪನ್ನ ಹಾಕೊಂಡ್ರೆ ಸಾಕು. ನಂತರ ಸ್ವಲ್ಪ ಕಟ್ ಮಾಡಿರುವ ಕರಿಬೇವಿನ ಸೊಪ್ಪನ್ನ ಹಾಕಿದ್ದೇನೆ. ನೀರಿನಲ್ಲಿ ಕರಡಿಟ್ಟಿರುವ ಇಂಗನ್ನ ಹಾಕೊಂಡಿದ್ದೇನೆ. ಈಗ ಇದಕ್ಕೆ 1 ಕಪ್ ಆಗುವಷ್ಟು ರವೆಯನ್ನ ಹಾಕೊಳ್ತಾ ಇದ್ದೇನೆ. ನಾವು ಯಾವ ಕಪ್ಪಲ್ಲಿ ನೀರನ್ನ ಅಳತೆ ಮಾಡಿ ಹಾಕೊಂಡಿದ್ದೇವೆ ಅದೇ ಕಪ್ಪಲ್ಲಿ ರವೆಯನ್ನ ಹಾಕೊಳ್ಬೇಕು. ನೀರು ಚೆನ್ನಾಗಿ ಕುದೀತಾ ಇರಬೇಕು. ಆಗ ರವೆಯನ್ನ ಹಾಕಿ ಕೈ ಆಡಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟುಗಳಿಲ್ಲದ ಹಾಗೆ ಈ ರೀತಿ ಹಾಕಿದ್ರೆ ಸಾಕು. ಚೆನ್ನಾಗಿ ಕರಡಿ ಹೋಗ್ತದೆ. ಮತ್ತೆ 1-2-3 ನಿಮಿಷ ಚೆನ್ನಾಗಿ ಕುದಿ ಬರಬೇಕು. ರವೆ ಸ್ವಲ್ಪ ಬೇಯಬೇಕು. ರವೆ ಸಂಡಿಗೆ ಮಾಡುವುದು ತುಂಬಾನೇ ಸುಲಭ. ನೋಡ್ತಾ ಇದ್ದ ಹಾಗೆ ಇದು ದಪ್ಪ ಆಗ್ತಾ ಬಂದಿದೆ, ಗಂಜಿಯ ಹಾಗೆ ಆಗಿದೆ. ಇದು ತಣ್ಣಗಾದ ನಂತರ ಇನ್ನೂ ಕೂಡ ಗಟ್ಟಿ ಆಗ್ತದೆ. 1-2-3 ನಿಮಿಷದಲ್ಲೆಲ್ಲ ರವೆ ಬೆಂದು ಬರ್ತದೆ. ಇಷ್ಟ ಆದ ತಕ್ಷಣ ಉರಿಯನ್ನು ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾಗಿದೆ ನೋಡ್ಬೋದು. ಇದೀಗ ಇಷ್ಟು ದಪ್ಪ ಆಗಿದೆ. ಇದನ್ನ ಸ್ವಲ್ಪ ತೆಳ್ಳಗೆ ಹರಡ್ಲಿಕ್ಕೆ ಚೆನ್ನಾಗಾಗ್ತದೆ. ನಾನು ಒಂದು ಶೀಟಿನ ಮೇಲೆ ಇದನ್ನ ಹಾಕೊಳ್ತಾ ಇದ್ದೇನೆ. ಇದಕ್ಕೆ ನೀವು ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಗೂ ನೀರನ್ನ ಮಿಕ್ಸ್ ಮಾಡಿ ಸಿಂಪಡಿಸ್ಕೊಂಡು ಸಂಡಿಗೆಯನ್ನ ಹಾಕ್ಬೋದು. ನಾನು ಹಾಗೆ ಹಾಕೊಳ್ತಾ ಇದ್ದೇನೆ. ಎಣ್ಣೆ ನೀರು ಹಾಕಿದ್ರೆ ಸಂಡಿಗೆಯನ್ನ ತೆಗಿಲಿಕ್ಕೆ ಸುಲಭ ಆಗ್ತದೆ. ಈ ರೀತಿ ಸ್ವಲ್ಪ ಒಂದೊಂದೇ ಸ್ಪೂನ್ ಹಾಕ್ತಾ ಸ್ವಲ್ಪ ಹರಡ್ಕೊಂಡ್ರೆ ಇದು ಮತ್ತೆ ಒಣಗಿದ ನಂತರ ಇನ್ನು ಕೂಡ ತೆಳ್ಳಗಾಗ್ತದೆ. ನಿಮ್ಗೆ ಸ್ವಲ್ಪ ದಪ್ಪವಾದ ಸಂಡಿಗೆ ಬೇಕಂದ್ರೆ ಹಾಗೆ ಹಾಕಿ ಬಿಟ್ರು ಕೂಡ ಆಗ್ತದೆ. ನಿಮ್ಗೆ ಯಾವ ರೀತಿ ಬೇಕೋ ಆ ತರ ಮಾಡ್ಕೊಳ್ಬಹುದು. ಇದನ್ನೇ ಸ್ವಲ್ಪ ದೊಡ್ಡದಾಗಿ ಹಾಕಿದ್ರೆ ರವೆಯ ಹಪ್ಪಳ ಆಗ್ತದೆ. ಸಂಡಿಗೆನ ಮಾಡಿದಾಗ ಸ್ವಲ್ಪ ಎಣ್ಣೆ ಇಟ್ಟು ಕೂಡ ನಾವು ಕರ್ಕೊಳ್ಬಹುದು. ಹಪ್ಪಳ ಆದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆಯನ್ನ ಇಟ್ಟು ಕರಿಬೇಕಾಗ್ತದೆ. ಹಾಗಾಗಿ ಈ ರೀತಿ ಸಂಡಿಗೆ ರೀತಿಯಲ್ಲೇ ನಾನು ಹಾಕೊಂಡಿದ್ದೇನೆ. ಎಲ್ಲ ಸಂಡಿಗೆಯನ್ನ ಹಾಕಿ ಆಗಿದೆ. ಇದನ್ನ ಕನಿಷ್ಠ ಅಂದ್ರೂ 3 ದಿವಸ ನಾವು ಬಿಸಿಲಲ್ಲಿ ಒಣಗಿಸ್ಬೇಕು. 4 ದಿವಸ ಎಲ್ಲ ಹಾಕಿ ಇಟ್ಕೊಂಡ್ರೆ ವರ್ಷಾನುಗಟ್ಲೆ ಸ್ಟೋರ್ ಮಾಡಬಹುದು. ಉಪ್ಪು, ಹುಳಿ, ಖಾರ ಎಲ್ಲ ಹಾಕಿರೋದ್ರಿಂದ ತಿನ್ಲಿಕ್ಕೂ ಕೂಡ ಚೆನ್ನಾಗಾಗ್ತದೆ. 3 ದಿವಸ ಬಿಸಿಲಿಗೆ ಹಾಕಿದ್ದೇನೆ. ಎಲ್ಲ ಕೂಡ ಚೆನ್ನಾಗಿ ಗರಿಯಾಗಿದೆ. ಚೆನ್ನಾಗಿ ಬಿಸಿಲಿರುವಾಗ ಮಾಡ್ಕೊಂಡ್ರೆ ಬೇಗನೆ ಒಣಗಿ ಬರ್ತದೆ. ಇದನ್ನ ಈಗ ಎಣ್ಣೆಯಲ್ಲಿ ಹಾಕಿ ಕರೆದು ತೋರಿಸ್ತೇನೆ. ಚೆನ್ನಾಗಿ ಎಣ್ಣೆ ಬಿಸಿಯಾಗಿರ್ಬೇಕು. ಆಗ ಮಾತ್ರ ಸಂಡಿಗೆ ಚೆನ್ನಾಗಿ ಅರಳಿ ಬರ್ತದೆ. ಎಣ್ಣೆ ಸರಿಯಾಗಿ ಕಾದಿಲ್ಲ ಅಂದ್ರೆ ಸಂಡಿಗೆ ಚೆನ್ನಾಗಿ ಅರಳುದಿಲ್ಲ. ಎಣ್ಣೆ ಚೆನ್ನಾಗಿ ಕಾದ ನಂತರ ಸಂಡಿಗೆನ ಹಾಕಿ ಕರಿತಾ ಇದ್ದೇನೆ. ನೋಡ್ಬೋದು ಚೆನ್ನಾಗಿ ಅರಳಿ ಬರ್ತಾ ಇದೆ. ಸಿಂಪಲ್ ಆಗಿ ಮಾಡುವಂತಹ ರಾಗಿ ಸಂಡಿಗೆಯನ್ನು ಕೂಡ ನಾನು ಈಗಾಗಲೇ ತೋರಿಸಿದ್ದೇನೆ. ಅದರ ರೆಸಿಪಿಯನ್ನು ನೀವು ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ. ಹಾಗೆ ಉದ್ದನ್ನ ಬಳಸಿ ಮಾಡುವಂತಹ ಗುಂಬಳಕಾಯಿ ಸಂಡಿಗೆ ರೆಸಿಪಿಯನ್ನು ಕೂಡ ನಾನು ಈಗಾಗಲೇ ಶೇರ್ ಮಾಡಿದ್ದೇನೆ. ಅದನ್ನು ಕೂಡ ನೀವು ಟ್ರೈ ಮಾಡಬಹುದು. ಎಲ್ಲಾ ಸಂಡಿಗೆಯನ್ನು ಇದೇ ರೀತಿ ಎಣ್ಣೆಯಲ್ಲಿ ಹಾಕಿ ಕರೆದು ತೆಗಿತೇನೆ. ಸ್ವಲ್ಪ ಸ್ವಲ್ಪನೇ ಹಾಕಿ ಕರೆದು ತೆಗೆದಾಗ ಎಲ್ಲವೂ ಕೂಡ ಬೇಗನೆ ಅರಳಿ ಬರ್ತದೆ. ಜಾಸ್ತಿ ಪ್ರಮಾಣದಲ್ಲಿ ಹಾಕಿ ಎಣ್ಣೆ ಕಡಿಮೆ ಇದ್ರೆ ಚೆನ್ನಾಗಿ ಅರಳಿ ಬರುವುದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕರೆದು ತೆಗಿತಾ ಇದ್ದೇನೆ. ಇಂಗು, ಜೀರಿಗೆ, ಉಪ್ಪು, ಖಾರ, ಹುಳಿ ಎಲ್ಲವನ್ನ ಹಾಕಿರೋದ್ರಿಂದ ತುಂಬಾನೇ ರುಚಿಯಾಗಿರ್ತದೆ. ರವೆ ಸಂಡಿಗೆ ಅಂತ ತಿಂದಾಗ ಗೊತ್ತೇ ಆಗೋದಿಲ್ಲ. ಖಂಡಿತ ನೀವು ಈ ಬೇಸಿಗೆಯಲ್ಲಿ ಈ ರವೆ ಸಂಡಿಗೆಯನ್ನ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ.
ಹಾಗೆ ರಾಗಿ ಸಂಡಿಗೆ ಮತ್ತೆ ಉದ್ದಿನ ಸಂಡಿಗೆ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಆ ರೆಸಿಪಿಯನ್ನು ನೋಡಿ ನೀವು ಟ್ರೈ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.